ಬಿಗ್ ಬಾಸ್ ಮೂಲಕ ಚೈತ್ರ ಕೊಟ್ಟೂರ್ ಯಾರು ಅಂತ ಗೊತ್ತಾಯ್ತು. ಆಫ್ಟರ್ ಬಿಗ್ ಬಾಸ್ ಚೈತ್ರ ಕೊಟ್ಟೂರ್ ಅವರ ಲೈಫ್ ಯಾವ ರೀತಿಯಾಗಿ ಸಾಕ್ತಾ ಇದೆ ಹಿಂಗೆ? ಆಫ್ಟರ್ ಬಿಗ್ ಬಾಸ್ ಕೋವಿಡ್ ಬಂತು. ಒಂದ್ ತಿಂಗಳಿಗೆ ಕೋವಿಡ್ ಬಂದ್ಬಿಡ್ತು ನಮ್ ಬಿಗ್ ಬಾಸ್ ಮುಗ್ದಿದ ತಕ್ಷಣ. ಸೊ ಆ ಹೆಸರನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಇನ್ನೊಂದ್ ಸೀಸನ್ನೇ ಬಂದ್ಬಿಡ್ತು. ನಮ್ಮ ದುರಾದೃಷ್ಟ, ನಮ್ ಸೀಸನ್ ಅವ್ರದ್ದು. ಸೊ ಅದಾದ್ಮೇಲೆ ಏನೇನೋ ಬದಲಾವಣೆಗಳು ಬದುಕಿನಲ್ಲಿ. ಸೊ ಇದೆಲ್ಲ ಆದ ನಂತರ ನಾನೀಗ ಗುರುಪ್ರಸಾದ್ ಸರ್ ಮೊದಲನೇ ಬಾರಿಗೆ ನನ್ಗೆ ಆ ತರದ್ದೆಲ್ಲ ಆದ್ಮೇಲೆ ಕೋವಿಡ್ ಆದ್ಮೇಲೆ ಕರ್ದು ಕೆಲ್ಸ ಕೊಟ್ಟಿದ್ ನನ್ಗೆ ಅವ್ರು. ಕೆಲ್ಸ ಕೊಡೋದ್ ಮಾತ್ರ ಅಲ್ಲ, ಜೊತೆಗೆ ಹುರಿದುಂಬಿಸಿದ್ದು, ಮಾನಸಿಕವಾಗಿ ಜೊತೆಗ್ ನಿಂತಿದ್ದು, ಚೈತನ್ಯ ತುಂಬಿದ್ದವ್ರು. ಅದಕ್ಕಾಗಿ ನನ್ಗೆ ಇವತ್ತಲ್ಲ, ಯಾವತ್ತೂ ಮರೆಯಲ್ಲ ಅವ್ರನ್ನ, ನಾನು ಯಾವತ್ತೂ ಮರೆಯಲ್ಲ. ಯಾಕಂದ್ರೆ ಬಾಯಲ್ಲಿ ಹೇಳೋದು ಬೇರೆ ಅಲ್ವಾ, ಜೊತೆಗ್ ನಿಂತು ಮಾಡೋದು ಬೇರೆ. ಬಾಯಲ್ಲಿ ಎಲ್ಲಾ ಮಾತಾಡ್ತಾರೆ ಭೂಮಿ ಮೇಲೆ. ಇವತ್ತು ನಮ್ಗೆಲ್ಲರೂ ಎಲ್ಲವೂ ಈಸಿಯಾಗಿ ಸಿಗುತ್ತೆ. ಮಾತು ಅನ್ನೋದು ತುಂಬಾ ಚೀಪ್ ಆಗ್ಬಿಟ್ಟಿದೆ. ಆದ್ರೆ ಕೆಲಸ ಅನ್ನೋದು ತುಂಬಾ ಕಾಸ್ಟ್ಲಿ. ಅದು ಎಲ್ಲರೂ ಮಾಡಲ್ಲ. ಸೊ ಅದನ್ನ ಮಾಡಿದಂತ ವ್ಯಕ್ತಿ ಅವರು. ಅದಾದ್ಮೇಲೆ ಒಂದಷ್ಟು ಸಿನಿಮಾಗಳು ಮಾಡಿದೀನಿ, ಈಗ ಬಿಡುಗಡೆ ಆಗ್ಬೇಕು. ಆಮೇಲೆ ಈಗ ಪ್ರತಿಯೊಬ್ಬರದು ಒಂದಷ್ಟು ಪರ್ಸನಲ್ ಲೈಫ್ ಅನ್ನೋದು ಇರುತ್ತೆ. ಸೊ ಈ ಸೆಲೆಬ್ರಿಟಿ ಲೈಫ್, ಪರ್ಸನಲ್ ಲೈಫ್ ಅಂತ ಬಂದಾಗ ಏನಾದ್ರೂ ಏರುಪೇರು ಆಯ್ತು ಅಂತಂದ್ರೆ ತುಂಬಾ ಈಸಿಯಾಗಿ ಎಲ್ರು ಬೈಕ್ ಸಿಗ್ತಾರೆ, ಅವ್ರ ಹಂಗಾಯ್ತಂತೆ ಹಿಂಗಾಯ್ತಂತೆ ಅದು ಇದು ಅಂತ. ಒಬ್ಬ ಸೆಲೆಬ್ರಿಟಿ ಲೈಫ್ ಅಲ್ಲಿ, ಪರ್ಸನಲ್ ಲೈಫ್ ಅಲ್ಲಿ ಅದುವೆ ಒಂಚೂರು ಏರುಪೇರು ಆಯ್ತು ಅಂತಂದ್ರೆ ಎಷ್ಟು ಹಿಂಸೆ ಆಗತ್ತೆ, ಆಮೇಲೆ ಪ್ರೊಫೆಷನಲ್ ಲೈಫ್ಗೂ ಎಷ್ಟು ಹೊಡೆತ ಬೀಳುತ್ತೆ? ತುಂಬಾ ದೊಡ್ಡ ಹಿಂಸೆ ಆಗುತ್ತೆ. ತುಂಬಾ ದೊಡ್ಡ ಹಿಂಸೆ ಆಗುತ್ತೆ. ಯಾಕಂದ್ರೆ ಬೇರೆ ಸಾಮಾನ್ಯರ ಜೀವನದಲ್ಲಿ ಅವ್ರು ಏನೇ ಮಾಡ್ಬಿಟ್ಟಿರ್ಲಿ ಅದೊಂದು ಸುದ್ದಿನೇ ಆಗಲ್ಲ. 10 ಕೊಲೆ ಮಾಡ್ಬಿಟ್ಟಿರ್ತಾರೆ, ಇವ್ನ್ ಕೊಲೆಗಾರ ಅಂತಾನೆ ಗೊತ್ತಾಗಲ್ಲ ಎದುರಿಗೆ ನೋಡಿದ್ರೆ. ಆದ್ರೆ ಸೆಲೆಬ್ರಿಟಿ ಅಂತ ಬಂದಾಗ ಏನೋ ಸುಮ್ನೆ ಯಾವ್ದೋ ಒಂದು ಕೊಲೆ ವಿಷಯದಲ್ಲಿ ನಾವು ಸುಮ್ನೆ ನಮ್ ಹೆಸರು ಬಂದೋದ್ರು ಮುಗೀತು ಅಲ್ಗೆ ಕತೆ. ಇಲ್ಲ ಎಕ್ಸಾಂಪಲ್ ಕೊಡ್ತಾರದ್ದು ಈ ತರ ತುಂಬಾ ಸೂಕ್ಷ್ಮವಾದಂತ ವಿಷಯ. ಇದಕ್ಕೆ ನಾವು ದುಃಖ ಪಡ್ಬೇಕಾ, ಏನ್ ಮಾಡ್ಬೇಕು, ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ಆ ತರ ತುಂಬಾ ಕಷ್ಟ ರೀ ಸೆಲೆಬ್ರಿಟೀಸ್ ಜೀವನ. ಎಲ್ಲ ಅನ್ಕೊಂತಾರ ಅಷ್ಟು ಸುಲಭ ಅಲ್ಲ. ಯಾವ್ದೋ ಒಂದು ಸಣ್ಣದೇನೋ ಮಾಡಿರ್ತೀವಿ, ಬೇರೆಯವರು ನನ್ಗಿಂತ 10 ಪಟ್ಟಿಗೆ ರಿಯಾಕ್ಟ್ ಮಾಡಿರ್ತಾರೆ. ಅವ್ರದ್ದು ಯಾರಿಗೂ ಗೊತ್ತೇ ಆಗಿರಲ್ಲ. ನಾವೇನೋ ಒಂದ್ ಸ್ವಲ್ಪ ರಿಯಾಕ್ಟ್ ಮಾಡಿರ್ತೀವಿ, ಅದೇ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ಬಿಟ್ಟಿರುತ್ತೆ, ದೊಡ್ಡ ಮಟ್ಟಕ್ಕೆ ಅಫೆಕ್ಟ್ ಆಗ್ಬಿಡುತ್ತೆ. ಇವತ್ತಿಗೂ ಹೇಳ್ಬೇಕಾದ್ರೆ ನನ್ನ ವಿಷಯಗಳಿಂದ ನಾನ್ ಹೊರಗ್ ಬಂದು ಆ ಟ್ರಾಮಾ ಎಕ್ಸ್ಪೀರಿಯನ್ಸಸ್ ಇರುತ್ತಲ್ಲ, ಅದು ಏನೋ ಆಗ್ಬಿಟ್ಟಿದೆ. ನನಗ್ ನಿಜವಾಗ್ಲೂ 10 ಜನ ಕೈ ಕೊಟ್ಟೋಗಿದ್ರು ಪರ್ಸನಲಿ ನನಗ್ ಫೀಲ್ ಆಗ್ತಾ ಇತ್ತೋ ಇಲ್ಲ. ಆದ್ರೆ ಯಾವಾಗ ಏನೋ ಆಗುತ್ತೆ, ಎಲ್ಲ ಜನರಿಗೆ ಗೊತ್ತಾಗ್ಬಿಡುತ್ತೆ, ಏನೋ ನ್ಯೂಸ್ ಆಗ್ಬಿಡುತ್ತೆ, ಏನೋ ಆಗುತ್ತೆ ಅಂತ ಆದ್ರಿಂದ ಆಚೆ ಬರೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲೇ ಅಲ್ಲ. ನಮ್ಮೇಲೆ ನಾವು ತುಂಬಾ ವರ್ಕೌಟ್ ಮಾಡ್ಕೋಬೇಕು, ತುಂಬಾ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕು, ತುಂಬಾ ಒಂದು ಪಾಸಿಟಿವ್ ಶಕ್ತಿನ ತುಂಬಿಕೊಂಡು ಮತ್ತೆ ಸಮಾಜದಲ್ಲಿ ನಾನೇನೋ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಳಕ್ ಹೊರಗ್ ಬರ್ಬೇಕು. ಸೊ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಯಾರ್ದೇ ಸೆಲೆಬ್ರಿಟೀಸ್ ಜೀವನದಲ್ಲಿ ಏನೇ ಮೇಲು ಕೆಳಗೆ ಆಗ್ಲಿ, ಏನೇ ಅವರು ಸರಿನೇ ಮಾಡ್ಲಿ ಅಥವಾ ತಪ್ಪೇ ಮಾಡ್ಲಿ, ಏನೋ ಮಾಡ್ಲಿ, ಅದನ್ನ ಸಾಮಾನ್ಯವಾಗಿ ತಗೊಂಡ್ಬಿಡಿ. ಯಾರೋ ನಿಮ್ ಮನೆ ಪಕ್ಕದವ್ರು, ಎದುರುಗಡೆ ಇರೋರು ಯಾರೋ ಮಾಡಿದ್ರು ಅನ್ನೋ ತರ ಯಾಕೆ ನೋಡಲ್ಲ ನೀವು? ಯಾಕೆ ನೋಡಲ್ಲ? ಮತ್ತೆ ಅವ್ರಿಗೊಂದು ಬದುಕಿದೆ, ಅವ್ರಿಗೊಂದು ಜೀವನ ಇದೆ. ಯಾವ್ದೋ ಒಂದ್ ಇನ್ಸಿಡೆಂಟ್ ಇಂದ ಅವ್ರ ಇಡೀ ಜೀವನನ ನಾವು ಡಿಫೈನ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಿಮ್ ಮನೆಗಳಲ್ಲಿ ಇರೋರೆ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಏನೋ ಒಂದ್ ಇನ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ ಅವ್ರ ಜೀವನದಲ್ಲಿ. ಅಷ್ಟೇ ಅನ್ಬಿಟ್ಟು ನೀವು ಮೂಲೆ ಕೂರಿಸ್ಬಿಡ್ತೀರಾ ಅವ್ರನ್ನ ಮತ್ತೆ ಅವ್ರಿಗೆ ಹುರಿದುಂಬಿಸಿ ಅವ್ರನ್ನ ಆಚೆಕ್ ತಂದು ಮತ್ತೆ ಜೀವನ ಮಾಡೋ ತರ ಮಾಡ್ತೀರಾ ತಾನೆ? ಅವ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಚಪ್ಲಿ ತಗೊಂಡ್ ಹೊಡಿತೀರಾ ತಾನೆ ನೀವು? ನಮ್ ಬದುಕು ಹಂಗೆ ಅಲ್ವಾ? ನಮ್ ಬಗ್ಗೆ ಯಾರಾದ್ರೂ ಮಾತಾಡ್ತಾನೆ ನಾವು ಹೊಡಿಯಕ್ಕಾಗಲ್ಲ. ಯಾಕಂದ್ರೆ ಅಭಿಮಾನಿಗಳೇ ದೇವ್ರು ಅಂತೀವಿ. ನಮ್ಮ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ ಅದನ್ನ. ನೀವ್ ನಮ್ಮನ್ನ ಬೈದ್ರು, ಹೊಗಳಿದ್ರು, ನೀವೇನೇ ಮಾಡಿದ್ರು ನಾವ್ ಅದನ್ನ ತುಂಬಾ ಖುಷಿಯಿಂದ ಸ್ವೀಕರಿಸ್ತೀವಿ. ಆ ಸ್ವೀಕರಿಸೋ ಮನೋಭಾವ ಇದೆಯಲ್ಲ, ಅದನ್ನ ದಯವಿಟ್ಟು ದುರುಪಯೋಗ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಆಮೇಲೆ ಹೇಳಿದ್ರಿ ಆ ಒಂದು ಏನು ನೋಡ್ತಾ ಇದ್ರಿ, ಆ ಒಂದು ಏರಿಳಿತ ಏನ್ ನೋಡ್ತಾ ಇದ್ರಿ, ಅಲ್ಲಿಂದ ಆಚೆ ಬರ್ಬೇಕು ಅಂತ ಒಂದೇನೋ ಒಂದು 2-3 ವರ್ಷದ ಹಿಂದೆ ಒಂದ್ ಸುದ್ದಿ ಆಗತ್ತೆ. ನೀವು ದೀಕ್ಷೆ ತಗೊಂಡ್ರಿ, ಸೊ ಕಂಪ್ಲೀಟ್ ಆಗಿ ಈಗ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಟ್ರು, ಕಂಪ್ಲೀಟ್ ಆಗಿ ಚೈತ್ರ ಕೊಟ್ಟರು ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ, ಇನ್ನು ಸ್ವಾಮೀಜಿ ತರ ಇರ್ತಾರೆ ಅನ್ನೋದೆಲ್ಲ ಒಂದಷ್ಟು ನ್ಯೂಸ್ ಆಗತ್ತೆ. ಹೌದು, ಇವತ್ತಿಗೂ ನಾನು ದೀಕ್ಷೆನ ತಗೊಂಡಿದ್ದೀನಿ. ಆಕ್ಚುಲಿ ಇವತ್ತು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಧ್ಯಾನಸ್ಥ ಸ್ಥಿತಿಯಲ್ಲೇ ಇರ್ತೀನಿ. ಇದನ್ನ ಕೇಳ್ದವ್ರಿಗೆಲ್ಲ ಇವಳೇನು ಹುಚ್ಚ ಅಂತ ಅನ್ಸ್ತಾ ಇರುತ್ತೆ. ಪರವಾಗಿಲ್ಲ, ಯಾಕಂದ್ರೆ ಏನು ನನ್ನನ್ ಕರೆಕ್ಟ್ ಆಗಿದ್ದಾಳೆ ಅಂತ ಅನ್ಕೊಂಡವ್ರು ಅಥವಾ ಆತರ ತಿಳ್ಕೊಳ್ಳೋರು ಅದೇ ತರ ತಿಳ್ಕೊತಾರೆ. ಇವಳು ಹುಚ್ಚಿ ಅನ್ಕೊಳ್ಳೋರು ಹಂಗೆ ಅನ್ಕೊಳ್ತಾರೆ. ಐ ಡೋಂಟ್ ಮೈಂಡ್.
ದೀಕ್ಷೆ ಅನ್ನುವಂಥದ್ದು ಏನಂದ್ರೆ ಒಂದು ಮೆಡಿಟೇಷನ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಯಾಕಂದ್ರೆ ಅಫ್ಕೋರ್ಸ್ ನಿಮ್ಗೂ ಗೊತ್ತು, ಯೂಶಲಿ ಏನ್ ಮಾಡ್ತಾರೆ, ತುಂಬಾ ಬೇಜಾರಾದಾಗ, ತುಂಬಾ ಡಿಪ್ರೆಸ್ ಆದಾಗ ನಮ್ಮ ಬದುಕಿನಲ್ಲಿ ಪ್ರತಿ ವ್ಯಕ್ತಿಗೂ ಇರುವಂತದ್ದೇ ಒಂದು ಆಧ್ಯಾತ್ಮ, ಸ್ಪಿರಿಚುವಲ್ ವೇ ಅಂತ. ಅಲ್ಲಿ ಹೋದಾಗ ಅಟ್ಲೀಸ್ಟ್ ನಮ್ಮ ಏನ್ ಏರಿಳಿತ ಇರುತ್ತೆ ಅದನ್ನ ಒಂದ್ ಸಮಸ್ಥಿತಿಗೆ ತಂದ್ಕೋಬಹುದು ಧ್ಯಾನ ಮಾಡೋದ್ರ ಮೂಲಕ, ಮೆಡಿಟೇಷನ್ ಮಾಡೋದ್ರ ಮೂಲಕ. ಸೊ ಆಗ ಒಂದು ಓಶೋದೊಂದು ದೀಕ್ಷೆ ತಗೊಂಡಿದ್ದೆ. ಓಶೋ ದೀಕ್ಷೆ ಅಂದ್ರೆ ಎಲ್ಲ ಬಿಟ್ಟು ಹೋಗೋದಲ್ಲ, ಅದು ನಾವ್ ಇರೋ ಬದುಕಿನಲ್ಲೇ ಇದ್ದಂತೆಯೇ ಇದ್ಕೊಂಡು ಇನ್ನಷ್ಟು ಚೆನ್ನಾಗಿ ಕೆಲಸಗಳು ಮಾಡೋದನ್ನ ಓಶೋ ದೀಕ್ಷೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದು ಎಲ್ಲದನ್ನು ಬಿಟ್ಟು ಹೋಗೋ ದೀಕ್ಷೆ ಅಲ್ಲ. ಹೋಗಿದ್ರೆ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ ಇವತ್ತು. ಎಲ್ಲದನ್ನು ಬಿಟ್ಟು ಹೋಗೋದು ಇಲ್ಲ, ಇರೋಂತ ಕೆಲಸನ ಇನ್ನಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇನ್ನಷ್ಟು ಎನರ್ಜಿಯಿಂದ ಮಾಡ್ಬೇಕು ಅನ್ನುವಂಥದ್ದು. ಸೊ ಈಗ್ಲೂ ಸಹ ಧ್ಯಾನ ಮಾಡ್ತೀನಿ, ವಿಪಸನ ಧ್ಯಾನ ಮಾಡ್ತೀನಿ. ಏನಕ್ಕೆ ಎಲ್ಲದನ್ನು ಬಿಡ್ಬೇಕು, ಮನಃಶಾಂತಿ ಅದೆಲ್ಲ ಸೆಕೆಂಡ್ರಿ, ಇನ್ನಷ್ಟು ಫೋಕಸ್ ಆಗೋಣ, ಇನ್ನಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡೋಣ ಅನ್ನುವಂತ ಆಲೋಚನೆ. ಬದುಕ್ನ ಯಾವ ರೀತಿ ಕಟ್ಕೋಬೇಕು ಅಂತ ನಾನು ಬದುಕನ್ನ ಕಟ್ಕೋಬೇಕು ಅಂತ ಹೋದಾಗೆಲ್ಲ ಫೇಲ್ ಆಗಿದ್ದೀನಿ. ಸೊ ಈಗೇನು ಕಟ್ಕೊಳ್ಳೋ ಅಂತದ್ದೇನು ಇಲ್ಲ, ತಾನಾಗೆ ಹೆಂಗ್ ಬರುತ್ತೆ ಹಂಗೆ ಸ್ವೀಕರಿಸೋಣ ಅಂತ ನಿರ್ಧಾರ ಮಾಡಿದೀನಿ. ಹಂಗಂತ ಸುಮ್ನೆನೂ ಕೂತ್ಕೊಳ್ಳಲ್ಲ, ಕೆಲ್ಸ ಮಾಡ್ಬೇಕು. ಅದ್ರಲ್ಲೂ ನಮ್ಮ ಸರ್ ಗುರುಪ್ರಸಾದ್ ಹಿಂಗಾದಾಗಿಂದ ಒಂದಷ್ಟು ಪಾಠಗಳನ್ನು ಸಹ ನಮ್ಮಂತವ್ರಿಗೆ ಕಲ್ಸಿದ್ದಾರೆ. ಅಂದ್ರೆ ಏನನ್ನ ಮಾಡಬಾರ್ದು, ಯಾವ ರೀತಿ ಶಿಸ್ತಿನಿಂದ ಬದುಕು ಕಟ್ಕೊಂಡ್ರೆ ಏನೇನೆಲ್ಲ ಆಗಬಹುದು ಅನ್ನೋದಕ್ ದೊಡ್ಡ ಉದಾಹರಣೆನೆ ಅವರು ಸರ್. ಸೊ ಅವ್ರು ಕೊಟ್ಟಂತಹ ಒಳ್ಳೆ ವಿಷಯಗಳು ಅಥವಾ ನೆಗೆಟಿವ್ಸ್, ಅಂದ್ರೆ ಅವ್ರು ಏನಾಗಿ ಈ ತರ ಆಗಕ್ ಕಾರಣವಾಯ್ತು ಅದನ್ನೆಲ್ಲ ಒಂದ್ ಪಾಠವಾಗಿ ಸ್ವೀಕರಿಸ್ತಾ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿರ್ದೇಶನ ಮಾಡೋದು ನನ್ ದೊಡ್ಡ ಕನಸು. ಅಭಿನಯ ಇದ್ದೇ ಇರುತ್ತೆ ಜೊತೆಯಲ್ಲಿ. ಇಷ್ಟೇ, ಸಿನಿಮಾ ನನ್ನ ಪ್ರಪಂಚ. ಅಫ್ಕೋರ್ಸ್ ಅಭಿಮಾನಿ ಜನರು ನನ್ನ ಅಭಿಮಾನಿ ದೇವರುಗಳು. ಮೋಸ್ಟ್ ಯಾವಾಗ್ಲೂ ಧ್ಯಾನಸ್ಥ ಸ್ಥಿತಿಯಲ್ಲೇ ಇರ್ತೀನಿ. ಇದನ್ನ ಕೇಳ್ದವ್ರಿಗೆಲ್ಲ ಇವಳೇನು ಹುಚ್ಚ ಅಂತ ಅನ್ಸ್ತಾ ಇರುತ್ತೆ. ಪರವಾಗಿಲ್ಲ, ಯಾಕಂದ್ರೆ ಏನು ನನ್ನನ್ ಕರೆಕ್ಟ್ ಆಗಿದ್ದಾಳೆ ಅಂತ ಅನ್ಕೊಂಡವ್ರು ಅಥವಾ ಆತರ ತಿಳ್ಕೊಳ್ಳೋರು ಅದೇ ತರ ತಿಳ್ಕೊತಾರೆ. ಇವಳು ಹುಚ್ಚಿ ಅನ್ಕೊಳ್ಳೋರು ಹಂಗೆ ಅನ್ಕೊಳ್ತಾರೆ. ಐ ಡೋಂಟ್ ಮೈಂಡ್. ದೀಕ್ಷೆ ಅನ್ನುವಂಥದ್ದು ಏನಂದ್ರೆ ಒಂದು ಮೆಡಿಟೇಷನ್ ಪ್ರೋಗ್ರಾಮ್ಗೆ ಹೋಗಿದ್ದೆ. ಯಾಕಂದ್ರೆ ಅಫ್ಕೋರ್ಸ್ ನಿಮ್ಗೂ ಗೊತ್ತು, ಯೂಶಲಿ ಏನ್ ಮಾಡ್ತಾರೆ, ತುಂಬಾ ಬೇಜಾರಾದಾಗ, ತುಂಬಾ ಡಿಪ್ರೆಸ್ ಆದಾಗ ನಮ್ಮ ಬದುಕಿನಲ್ಲಿ ಪ್ರತಿ ವ್ಯಕ್ತಿಗೂ ಇರುವಂತದ್ದೇ ಒಂದು ಆಧ್ಯಾತ್ಮ, ಸ್ಪಿರಿಚುವಲ್ ವೇ ಅಂತ. ಅಲ್ಲಿ ಹೋದಾಗ ಅಟ್ಲೀಸ್ಟ್ ನಮ್ಮ ಏನ್ ಏರಿಳಿತ ಇರುತ್ತೆ ಅದನ್ನ ಒಂದ್ ಸಮಸ್ಥಿತಿಗೆ ತಂದ್ಕೋಬಹುದು ಧ್ಯಾನ ಮಾಡೋದ್ರ ಮೂಲಕ, ಮೆಡಿಟೇಷನ್ ಮಾಡೋದ್ರ ಮೂಲಕ. ಸೊ ಆಗ ಒಂದು ಓಶೋದೊಂದು ದೀಕ್ಷೆ ತಗೊಂಡಿದ್ದೆ. ಓಶೋ ದೀಕ್ಷೆ ಅಂದ್ರೆ ಎಲ್ಲ ಬಿಟ್ಟು ಹೋಗೋದಲ್ಲ, ಅದು ನಾವ್ ಇರೋ ಬದುಕಿನಲ್ಲೇ ಇದ್ದಂತೆಯೇ ಇದ್ಕೊಂಡು ಇನ್ನಷ್ಟು ಚೆನ್ನಾಗಿ ಕೆಲಸಗಳು ಮಾಡೋದನ್ನ ಓಶೋ ದೀಕ್ಷೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದು ಎಲ್ಲದನ್ನು ಬಿಟ್ಟು ಹೋಗೋ ದೀಕ್ಷೆ ಅಲ್ಲ. ಹೋಗಿದ್ರೆ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ ಇವತ್ತು. ಎಲ್ಲದನ್ನು ಬಿಟ್ಟು ಹೋಗೋದು ಇಲ್ಲ, ಇರೋಂತ ಕೆಲಸನ ಇನ್ನಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇನ್ನಷ್ಟು ಎನರ್ಜಿಯಿಂದ ಮಾಡ್ಬೇಕು ಅನ್ನುವಂಥದ್ದು. ಸೊ ಈಗ್ಲೂ ಸಹ ಧ್ಯಾನ ಮಾಡ್ತೀನಿ, ವಿಪಸನ ಧ್ಯಾನ ಮಾಡ್ತೀನಿ. ಏನಕ್ಕೆ ಎಲ್ಲದನ್ನು ಬಿಡ್ಬೇಕು, ಮನಃಶಾಂತಿ ಅದೆಲ್ಲ ಸೆಕೆಂಡ್ರಿ, ಇನ್ನಷ್ಟು ಫೋಕಸ್ ಆಗೋಣ, ಇನ್ನಷ್ಟು ಕ್ಲಿಯರ್ ಆಗಿ ಕೆಲಸ ಮಾಡೋಣ ಅನ್ನುವಂತ ಆಲೋಚನೆ. ಬದುಕ್ನ ಯಾವ ರೀತಿ ಕಟ್ಕೋಬೇಕು ಅಂತ ನಾನು ಬದುಕನ್ನ ಕಟ್ಕೋಬೇಕು ಅಂತ ಹೋದಾಗೆಲ್ಲ ಫೇಲ್ ಆಗಿದ್ದೀನಿ. ಸೊ ಈಗೇನು ಕಟ್ಕೊಳ್ಳೋ ಅಂತದ್ದೇನು ಇಲ್ಲ, ತಾನಾಗೆ ಹೆಂಗ್ ಬರುತ್ತೆ ಹಂಗೆ ಸ್ವೀಕರಿಸೋಣ ಅಂತ ನಿರ್ಧಾರ ಮಾಡಿದೀನಿ. ಹಂಗಂತ ಸುಮ್ನೆನೂ ಕೂತ್ಕೊಳ್ಳಲ್ಲ, ಕೆಲ್ಸ ಮಾಡ್ಬೇಕು. ಅದ್ರಲ್ಲೂ ನಮ್ಮ ಸರ್ ಗುರುಪ್ರಸಾದ್ ಹಿಂಗಾದಾಗಿಂದ ಒಂದಷ್ಟು ಪಾಠಗಳನ್ನು ಸಹ ನಮ್ಮಂತವ್ರಿಗೆ ಕಲ್ಸಿದ್ದಾರೆ. ಅಂದ್ರೆ ಏನನ್ನ ಮಾಡಬಾರ್ದು, ಯಾವ ರೀತಿ ಶಿಸ್ತಿನಿಂದ ಬದುಕು ಕಟ್ಕೊಂಡ್ರೆ ಏನೇನೆಲ್ಲ ಆಗಬಹುದು ಅನ್ನೋದಕ್ ದೊಡ್ಡ ಉದಾಹರಣೆನೆ ಅವರು ಸರ್. ಸೊ ಅವ್ರು ಕೊಟ್ಟಂತಹ ಒಳ್ಳೆ ವಿಷಯಗಳು ಅಥವಾ ನೆಗೆಟಿವ್ಸ್, ಅಂದ್ರೆ ಅವ್ರು ಏನಾಗಿ ಈ ತರ ಆಗಕ್ ಕಾರಣವಾಯ್ತು ಅದನ್ನೆಲ್ಲ ಒಂದ್ ಪಾಠವಾಗಿ ಸ್ವೀಕರಿಸ್ತಾ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿರ್ದೇಶನ ಮಾಡೋದು ನನ್ ದೊಡ್ಡ ಕನಸು. ಅಭಿನಯ ಇದ್ದೇ ಇರುತ್ತೆ ಜೊತೆಯಲ್ಲಿ. ಇಷ್ಟೇ, ಸಿನಿಮಾ ನನ್ನ ಪ್ರಪಂಚ. ಅಫ್ಕೋರ್ಸ್ ಅಭಿಮಾನಿ ಜನರು ನನ್ನ ಅಭಿಮಾನಿ ದೇವರುಗಳು.